ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಬಿಸಿನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ನಾವು ನೋಡ್ತಾ ಇದ್ದೇವೆ. ಏನು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ. ಇಲ್ಲಿ ಯಾವ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್ ಕೇಳಲಾಗುವುದು. ಮತ್ತು ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಫಿಕ್ಸ್ಡ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಬಿಸಿನೆಸ್ ಸ್ಟಡೀಸ್ ಮೇಲೆ. ಅದು 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು ಮತ್ತು 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು. ಕೆಳಗಡೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ 2 ಮಾರ್ಕ್ಸ್ ಒಂದು ವಿಡಿಯೋ ಲಿಂಕ್ ಹಾಕಿರ್ತೇನೆ. ಆ ಒಂದು ವಿಡಿಯೋ ನೀವು ನೋಡ್ಕೊಂಡ್ರೆ ಏನಿದೆಯಲ್ಲ, ನಿಮಗೆ ಅಲ್ಲಿ ಎಷ್ಟು ಮಾರ್ಕ್ಸ್ಗಳು ಬರುತ್ತೆ ಅಂದರೆ 2 ಮಾರ್ಕ್ಸ್ನಲ್ಲಿ ನಿಮಗೆ 10 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಅಂದರೆ 20 ಮಾರ್ಕ್ಸ್ ನಿಮಗೆ ಅಲ್ಲಿ ಬರುತ್ತೆ. ಬಿಸಿನೆಸ್ ಸ್ಟಡೀಸ್ನಲ್ಲಿ 20 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ನಿಮಗೆ ಏನಿದೆಯಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 2 ಮಾರ್ಕ್ಸ್ ಅಂತ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ. ಆ ಒಂದು ವಿಡಿಯೋ ನೋಡ್ಕೊಂಡ್ರೆ 20 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ 4 ಮಾರ್ಕ್ಸ್ನಲ್ಲಿ ನಿಮಗೆ 40 ಮಾರ್ಕ್ಸ್ ಪ್ಲಸ್ ಇಲ್ಲೊಂದು 40 ಮಾರ್ಕ್ಸ್ ಎಷ್ಟಾಯಿತು, 40 40 80. ಸೊ 20 ಮಾರ್ಕ್ಸ್ ಬರುತ್ತೆ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ. ಹೋಗಿ ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಅದು ಆಲ್ರೆಡಿ 2023ನಲ್ಲಿ ಒಂದು ವಿಡಿಯೋ ಮಾಡಿದ್ದೆ ನಾನು, MCQ ಕ್ವಶನ್ ಮೇಲೆ, ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಒನ್ ವರ್ಡ್ ಕ್ವಶನ್ ಮೇಲೆ. ಆ ಒಂದು ವಿಡಿಯೋ ನೋಡ್ಕೊಂಡ್ರೂ ಕೂಡ ಏನಿದೆಯಲ್ಲ ನಿಮ್ಮದು ಕವರ್ ಆಗುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಈ ಒಂದು ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆ ಮತ್ತು ಇದು 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗಳು ಏನಿದೆಯಲ್ಲ, ಈ 3 ವಿಡಿಯೋಗಳ ಲಿಂಕ್ ಏನಿದೆಯಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇವಾಗ ನೋಡಿರಿ, ಇಲ್ಲಿ ಈ ಒಂದು ಬ್ಲೂ ಪ್ರಿಂಟ್ ನಾನು ಎಕ್ಸ್ಪ್ಲೇಷನ್ ಮಾಡ್ತಿದ್ದೇನೆ. ಬಿಸಿನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಕೋಡ್ ಆಗಿರುತ್ತೆ ನಿಮಗೆ 27. ಓಕೆ, 2024 ಬ್ಲೂ ಪ್ರಿಂಟ್ ಸೆಕೆಂಡ್ PUC ಬಿಸಿನೆಸ್ ಸ್ಟಡೀಸ್. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿರಿ, ಆಯಿತಾ. ಇಲ್ಲಿ ನೋಡಿ, 1ನೇ ಅಧ್ಯಾಯ ನಿಮಗೆ ಏನಿದೆ ಇಲ್ಲ, ನಿಮಗೆ ಇನ್ನೊಂದು ಏನು ಫೈನಾನ್ಷಿಯಲ್ ಮಾರ್ಕೆಟ್ ಅಂದರೆ ಹಣಕಾಸಿನ ಮಾರುಕಟ್ಟೆ, ಆ ಒಂದು ಅಧ್ಯಾಯ ನಿಮಗೆ ಡಿಲೀಟ್ ಮಾಡಿದ್ದಾರೆ. ಓಕೆ, ನೆಟ್ನಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಕೆಲವೊಂದು ಪ್ರಶ್ನೆಗಳಿತ್ತು. ಉತ್ತಮ ನಾಯಕನ ಗುಣಲಕ್ಷಣಗಳು, ಕ್ವಾಲಿಟೀಸ್ ಆಫ್ ಗುಡ್ ಲೀಡರ್, ಆ ಒಂದು ಪ್ರಶ್ನೆ ನಿಮಗೆ ಡಿಲೀಟ್ ಮಾಡಲಾಗಿದೆ. ನಿಯಂತ್ರಿಸುವಿಕೆಯ ತಂತ್ರಗಳು ಅಂತ, ಓಕೆ, ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗ್, ಆ ಒಂದು ಪ್ರಶ್ನೆ ಕೂಡ ನಿಮಗೆ ಡಿಲೀಟ್ ಮಾಡಲಾಗಿದೆ. ಈ ರೀತಿ ಕೆಲವೊಂದು ಪ್ರಶ್ನೆಗಳು ನಿಮಗೆ ಡಿಲೀಟ್ ಮಾಡಲಾಗಿರುತ್ತೆ, ಆಯಿತಾ. ಇಲ್ಲಿ ನಾನು ನಿಮಗೆ ಏನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗೆ ಒಂದು ವಿಡಿಯೋ ಮಾಡಿದ್ದೇನಲ್ಲ, ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ಸಾಕು. ಇಲ್ಲಿ ನಿಮಗೆ ಡೆಫಿನೆಟ್ಲಿ ಅವೇ ಕ್ವಶನ್ಸ್ಗಳು ಬರುತ್ತೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದು 2 ಮಾರ್ಕ್ಸ್ ಆಗಿರ್ಬೋದು, ಓಕೆ, ಅದು 8 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಆಗಿರ್ಬೋದು, ಮತ್ತು MCQ ಕ್ವಶನ್. ಹೋಗಿ ನೋಡ್ಕೊಳ್ಳಿ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. 1ನೇ ಅಧ್ಯಾಯದಲ್ಲಿ ನಿಮ್ಗೆ ಏನಿದೆಯಲ್ಲ 12 ಅಂಕಗಳು ಕೇಳಲಾಗೋದು. 12 ಅಂಕ, ಒಂದು MCQ ಕ್ವಶನ್ ಮತ್ತು ಒಂದು 8 ಅಂಕದ ಒಂದು ಪ್ರಶ್ನೆ. 8 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್, ಇದು ನಿಯಂತ್ರಿಸುವಿಕೆಯ ಗುಣಲಕ್ಷಣಗಳನ್ನು ವಿವರಿಸಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಮ್ಯಾನೇಜ್ಮೆಂಟ್, ಆ ಒಂದು ಪ್ರಶ್ನೆ ನಿಮಗೆ ಇಲ್ಲಿ 8 ಅಂಕದ ಪ್ರಶ್ನೆಯಲ್ಲಿ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಇಲ್ಲಾಂದರೆ ನಿಯಂತ್ರಿಸುವಿಕೆಯು ನಿರಂತರ ಪ್ರಕ್ರಿಯೆ ಆಗಿದೆ, ವಿಮರ್ಶಿಸಿ ಅಂತ ಒಂದು ಪ್ರಶ್ನೆ ಇದೆಯಲ್ಲ, ಆ ಒಂದು ಪ್ರಶ್ನೆ ಆಗಿರ್ಬೋದು. ಇಲ್ಲಾಂದರೆ ನಿರ್ವಹಣೆಯು ವಿಜ್ಞಾನ ಮತ್ತು ಕಲೆ ಎರಡೂ ಆಗಿದೆ, ವಿವರಿಸಿರಿ ಅಂತ ಆ ಒಂದು ಪ್ರಶ್ನೆ. ಮ್ಯಾನೇಜ್ಮೆಂಟ್, ಓಕೆ, ಈಸ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಅಂತ ಆ ಒಂದು ಪ್ರಶ್ನೆ ಇದೆಯಲ್ಲ, ಅದು ಒಂದು ಪ್ರಶ್ನೆ ಆಗಿರ್ಬೋದು. ಇದರೊಳಗೆ ಯಾವುದಾದ್ರೂ ಹಿಂಗೆ ನಿಮಗೆ ಪ್ರಶ್ನೆ ಕೇಳ್ತಾರೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿರ್ತೀನಲ್ಲ, ಅದಷ್ಟು ನೋಡ್ಕೊಂಡು ಹೋಗಿಬಿಡ್ರಿ ನೀವು. ಇಲ್ಲಿ ಇನ್ನೊಂದು MCQ ಕ್ವಶನ್ ಮತ್ತು ಒಂದು 2 ಅಂಕದ ಒಂದು ಪ್ರಶ್ನೆ, ಆಯಿತಾ. ಟೋಟಲಾಗಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 12 ಮಾರ್ಕ್ಸ್ ಕೇಳಲಾಗೋದು. ಅದೇ ರೀತಿ 2ನೇ ಅಧ್ಯಾಯದಲ್ಲಿ ನೋಡಿ, 2ನೇ ಅಧ್ಯಾಯದಲ್ಲಿ ಏನಿದೆಯಲ್ಲ ನಿಮಗೆ 8 ಅಂಕಗಳು ಕೇಳಲಾಗೋದು. ಒಂದು 4 ಅಂಕದ ಒಂದು ಪ್ರಶ್ನೆ, ನಿರ್ವಹಣೆಯ ತತ್ವಗಳು ಅಂತ ಇದೆ, ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟ್. ಓಕೆ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು MCQ ಕ್ವಶನ್, ಒಂದು 2 ಅಂಕದ ಪ್ರಶ್ನೆ, ಓಕೆ, ಮತ್ತು ಒಂದು 4 ಅಂಕದ ಒಂದು ಪ್ರಶ್ನೆ. ಟೋಟಲಾಗಿ ಈ ಒಂದು ಅಧ್ಯಾಯದಲ್ಲಿ ಏನಿದೆಯಲ್ಲ ನಿಮಗೆ 8 ಮಾರ್ಕ್ಸ್ ಕೇಳಲಾಗೋದು. ಒಂದು MCQ ಕ್ವಶನ್, ಒಂದು 4 ಅಂಕದ ಒಂದು ಪ್ರಶ್ನೆ, MCQ ಕ್ವಶನ್ ಇನ್ನೊಂದು, ಒಂದು 2 ಅಂಕದ ಒಂದು ಪ್ರಶ್ನೆ. ಟೋಟಲಾಗಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 8 ಮಾರ್ಕ್ಸ್ ಕೇಳಲಾಗೋದು. ಇವಾಗ 3ನೇ ಅಧ್ಯಾಯ ಬಿಸ್ನೆಸ್ ಇನ್ವೈರ್ಮೆಂಟ್, ವ್ಯವಹಾರ ಪರಿಸರ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 9 ಅಂಕಗಳು ಕೇಳಲಾಗೋದು. 1 ಅಂಕದ ಒಂದು MCQ ಕ್ವಶನ್ ಮತ್ತು ಒಂದು 4 ಅಂಕದ ಒಂದು ಪ್ರಶ್ನೆ ನಿಮಗೆ ಕೇಳಲಾಗೋದು. ಇವಾಗ ನೋಡಿ, ಅದು ಸಾಮಾಜಿಕ ಮತ್ತು ಆರ್ಥಿಕ ಅಂತ ಈ ರೀತಿ ಪ್ರಶ್ನೆಗಳು, ಟಿಪ್ಪಣಿ ಬರೀರಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ಎಕ್ಸ್ಪ್ಲೇನ್ ದ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ಸ್ ಅಂತ ಆ ಒಂದು ಪ್ರಶ್ನೆ. ಹೀಗೆ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ ಇವಾಗ, ಇಂಥ ಪ್ರಶ್ನೆ ಆಗಿರ್ಬೋದು. ಇಲ್ಲಾಂದರೆ ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್, ನಿರ್ವಹಣೆಯ ವ್ಯವಹಾರ ಪರಿಸರದ ಗುಣಲಕ್ಷಣಗಳಾಗಿರ್ಬೋದು, ಈ ರೀತಿ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಅದೇ ರೀತಿ 2ನೇ ಅಧ್ಯಾಯದಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯ ತತ್ವಗಳ ಮಹತ್ವವನ್ನು ಉದಾಹರಣೆದೊಂದಿಗೆ ವಿವರಿಸಿರಿ ವಿತ್ ಎಕ್ಸಾಂಪಲ್ ಅಂತ ಆ ಒಂದು ಪ್ರಶ್ನೆ ಆಗಿರ್ಬೋದು. ಹೀಗೆ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, 3ನೇ ಅಧ್ಯಾಯದಲ್ಲಿ 9 ಅಂಕಗಳು ಕೇಳಲಾಗೋದು. ಒಂದು MCQ ಕ್ವಶನ್, ಒಂದು 4 ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ 3ನೇ ಅಧ್ಯಾಯದಲ್ಲಿ, ಆಯಿತಾ. ನೋಡ್ಕೊಳ್ಳಿ, ಯಾವ ಅಧ್ಯಾಯ ಓದಬೇಕಂದ್ರೆ ನೀವು 1ನೇ ಅಧ್ಯಾಯ ಓದಲೇಬೇಕು. ಓಕೆ, 2ನೇ ಅಧ್ಯಾಯ ನೀವು ಓದ್ರಿ ಮತ್ತು 3ನೇ ಅಧ್ಯಾಯ ಕೂಡ ಓದ್ರಿ, 4ನೇ ಅಧ್ಯಾಯ ಕೂಡ
4ನೇ ಅಧ್ಯಾಯ ಯೋಜಿಸುವಿಕೆ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 8 ಮಾರ್ಕ್ಸ್ ಕೇಳಲಾಗುವುದು. ಒಂದು 2 ಅಂಕದ ಒಂದು ಪ್ರಶ್ನೆ ಮತ್ತು ಒಂದು MCQ ಕ್ವೆಶ್ಚನ್ ಮತ್ತು ಒಂದು 4 ಅಂಕದ ಒಂದು ಪ್ರಶ್ನೆ. ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಪ್ಲಾನಿಂಗ್ ಆಗಿರ್ಬೋದು, ಯೋಜಿಸುವಿಕೆಯ ಗುಣಲಕ್ಷಣಗಳು, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್, ಯೋಜಿಸುವಿಕೆಯ ಮಹತ್ವವನ್ನು ವಿವರಿಸ್ರಿ, ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಪ್ಲಾನಿಂಗ್, ಓಕೆ, ಯೋಜಿಸುವಿಕೆಯ ಮಿತಿಗಳನ್ನು ವಿವರಿಸ್ರಿ, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಪ್ಲಾನಿಂಗ್ ಅಂತ ಕೂಡ ಪ್ರಶ್ನೆ ಕೇಳ್ಬೋದು. ಈ ರೀತಿ ಇದರೊಳಗೆ ಪ್ರಶ್ನೆಗಳು ಬರುತ್ತೆ. ಓಕೆ, ಈ ಯೋಜಿಸುವಿಕೆಯ ವಿಧಗಳನ್ನು ವಿವರಿಸ್ರಿ ಅಂತ ಪ್ರಶ್ನೆಗಳು ಬರುತ್ತೆ. ನೋಡ್ಕೊಳ್ಳಿ, ಆಲ್ರೆಡಿ ಎಲ್ಲ ಕೂಡ ಇಲ್ಲಿ ಪ್ರಶ್ನೆ ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾನೆ ವಿತ್ ನಿಮಗೆ ಏನಿದಿಲ್ಲ ನಿಮಗೆ ಹೇಳ್ತಾ ಇದ್ದಾನೆ ಯಾವ ಅಧ್ಯಾಯ ಮೇಲೆ ಇಷ್ಟು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಬಟ್ ನಾನು ಏನು 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿದ್ನಲ್ಲ, ಅಲ್ಲ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಆ ಒಂದು ವಿಡಿಯೋ ನೋಡ್ಕೊಂಡು ಹೋಗ್ಬಿಡ್ರಿ, ಎಲ್ಲರೂ ಗೊತ್ತಾಗ್ಬಿಡುತ್ತೆ ನಿಮಗೆ ಡಿಕ್ಲೇರ್ ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತ. ಇವಾಗ ನೋಡಿ, 5ನೇ ಅಧ್ಯಾಯದಲ್ಲಿ ನಿಮಗೆ 12 ಅಂಕಗಳು ಕೇಳಲಾಗೋದು. 1 ಅಂಕದ ಒಂದು ಪ್ರಶ್ನೆ, ಒಂದು MCQ ಕ್ವಶನ್, ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ ಮತ್ತು 8 ಅಂಕದ ಒಂದು ಪ್ರಶ್ನೆ ಇದರೊಳಗೆ ಕೇಳಲಾಗುವುದು. ಅದೇ ರೀತಿ ಇನ್ನೊಂದು MCQ ಕ್ವಶನ್, 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಆಯಿತಾ. ಸಂಘಟಿಸುವಿಕೆ ಅಧ್ಯಾಯದಲ್ಲಿ ನೋಡ್ರಿ ಸ್ನೇಹಿತರೆ. ಓಕೆ, ಸಂಘಟಿಸುವಿಕೆ ಅಧ್ಯಾಯದಲ್ಲಿ ಅದು ಸಂಘಟಿಸುವಿಕೆ ಅಧ್ಯಾಯದಲ್ಲಿ ಏನಿದಿಲ್ಲ 8 ಅಂಕದ ಪ್ರಶ್ನೆ ನಿಮಗೆ ನೋಡ್ಕೊಳ್ರಿ. ಔಪಚಾರಿಕ ಮತ್ತು ಅನೌಪಚಾರಿಕ ನಡುವಿನ ವ್ಯತ್ಯಾಸ ಆಗಿರಬಹುದು, ಅವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ವಿಕೇಂದ್ರೀಕರಣ ಎಂದರೇನು ಮತ್ತು ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸ್ರಿ. ಓಕೆ, ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಇಂಪಾರ್ಟೆನ್ಸ್, ಆ ಒಂದು ಪ್ರಶ್ನೆ ಆಗಿರ್ಬೋದು. ಓಕೆ, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಡಿಫ್ರೆನ್ಸ್ ಆಗಿರ್ಬೋದು, ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಅಡ್ವಾಂಟೇಜಸ್ ಆಗಿರ್ಬೋದು, ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಂಡ್ಬಿಡ್ರಿ. ಆಯಿತಾ. ಇವಾಗ 6ನೇ ಅಧ್ಯಾಯ ಸಿಬ್ಬಂದಿ ನಿರ್ವಹಣೆ, ಸ್ಟಾಫ್ ಸೆಲೆಕ್ಷನ್. ಈ ಒಂದು ಅಧ್ಯಾಯದಲ್ಲಿ ನಿಮ್ಗೆ ಏನಿದಿಲ್ಲ 16 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, ಇನ್ನೊಂದು ಇಲ್ಲಿ ನಿಮಗೆ MCQ ಕ್ವಶನ್ ಕೇಳ್ತಾರೆ, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ. ಆಯಿತಾ. ಮತ್ತು ಅದೇ ರೀತಿ 8 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಸಿಬ್ಬಂದಿಯ ಆಯ್ಕೆಯಲ್ಲಿ ಬಳಸಲಾಗುವ ವಿವಿಧ ಪರೀಕ್ಷೆಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಪ್ರೊಸೆಸ್ ಸೆಲೆಕ್ಷನ್. ಓಕೆ, ಆ ಒಂದು ಪ್ರಶ್ನೆ ಆಗಿರ್ಬೋದು ಇಂಪಾರ್ಟೆಂಟ್. 4 ಅಂಕದ ಒಂದು ಪ್ರಶ್ನೆಯಲ್ಲಿ ಕೂಡ ಕೇಳಬಹುದು, ಸ್ಟೆಪ್ ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ ಪರೀಕ್ಷೆಗಳು ಅಂತ, ಎಕ್ಸಾಮಿನೇಷನ್, ಆ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ. ಇವಾಗ 7ನೇ ಅಧ್ಯಾಯ ನಿರ್ದೇಶಿಸುವಿಕೆ ಅಧ್ಯಾಯದಲ್ಲಿ ನಿಮ್ಗೆ ಏನಿದಿಲ್ಲ 12 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಮತ್ತು 8 ಅಂಕದ ಒಂದು ಪ್ರಶ್ನೆ ನಿಮಗೆ ಇಲ್ಲಿ ಕೇಳಲಾಗುವುದು. ಮೇಲ್ವಿಚಾರಣೆ ಎಂದರೇನು, ಮೇಲ್ವಿಚಾರಕನ ಪ್ರಾಮುಖ್ಯತೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ವಾಟ್ ಈಸ್ ಸೂಪರ್ವೈಸ್, ಓಕೆ, ಇಟ್ ಈಸ್ ಇಂಪಾರ್ಟೆನ್ಸ್, ಆ ಒಂದು ಪ್ರಶ್ನೆ ಆಗಿರುತ್ತೆ. ಅದೇ ರೀತಿ 8ನೇ ಅಧ್ಯಾಯ ನಿಯಂತ್ರಿಸುವಿಕೆ. 8ನೇ ಅಧ್ಯಾಯದಲ್ಲಿ ನಿಮಗೆ 7 ಮಾರ್ಕ್ಸ್ ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ. ನಿಯಂತ್ರಿಸುವಿಕೆಯ ಮಿತಿಗಳನ್ನು ವಿವರಿಸ್ರಿ. ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್, ಈ ಒಂದು ಪ್ರಶ್ನೆ ಆಗಿರುತ್ತೆ, ಇಂಪಾರ್ಟೆಂಟ್ ಅದರೊಳಗೆ. ಅದೇ ರೀತಿ 9ನೇ ಅಧ್ಯಾಯದಲ್ಲಿ ನೋಡ್ರಿ ನಿಮಗೆ 8 ಮಾರ್ಕ್ಸ್ ಕೇಳಲಾಗೋದು. 2 ಅಂಕದ ಒಂದು ಪ್ರಶ್ನೆ, ಒಂದು MCQ ಕ್ವಶನ್ ಮತ್ತು ಇನ್ನೊಂದು MCQ ಒಂದು ಕ್ವಶನ್ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಓಕೆ, ಹಣಕಾಸಿನ ನಿರ್ವಹಣೆ ಅಂತ ಇದೆಯಲ್ಲ, ಅಂದರೆ ಹಣಕಾಸಿನ ನಿರ್ವಹಣೆಯ ಪ್ರಾಮುಖ್ಯತೆ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಆ ಒಂದು ಪ್ರಶ್ನೆ ನಿಮಗೆ ಕೇಳಬಹುದು, ಇಂಪಾರ್ಟೆಂಟ್ ಆಗಿರುತ್ತೆ. ಅದರೊಳಗೆ ಇನ್ನೂ ಪ್ರಶ್ನೆಗಳದಾವೆ ಇಂಪಾರ್ಟೆಂಟ್, ನೋಡ್ಕೊಂಡು ಬಿಡ್ರಿ. ನಾನು ಕೆಳಗಡೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ಆ ಒಂದು ವಿಡಿಯೋ ನೋಡ್ಕೋಬೇಕು. ಮಾರಾಟ ಪ್ರಕ್ರಿಯೆ 21 ಅಂಕಗಳು ಕೇಳಲಾಗುವುದು ಸ್ನೇಹಿತರೆ. ಇಲ್ಲಿ 1 ಅಂಕದ ಪ್ರಶ್ನೆ 2 ಕೇಳ್ತಾರೆ MCQ ಕ್ವಶನ್ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ, 8 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಮಾರಾಟ ಪ್ರಕ್ರಿಯೆ ಅಂದರೆ ಮಾರಾಟ ಪ್ರಕ್ರಿಯೆ ಮತ್ತು ಜಾಹೀರಾತು ನಡುವಿನ ವ್ಯತ್ಯಾಸ. ಓಕೆ, ಅಡ್ವರ್ಟೈಸ್ಮೆಂಟ್ ಮಾರ್ಕೆಟ್ ಪ್ರೊಸೆಸ್ ಡಿಫ್ರೆನ್ಸ್ ನೋಡ್ಕೊಳ್ರಿ ಸ್ನೇಹಿತರೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅದೇ ರೀತಿ 4 ಅಂಕದ ಪ್ರಶ್ನೆಗಳು ಅದಾವೆ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಏನು ಲಿಂಕ್ ಕೊಟ್ಟಿರ್ತೀನಲ್ಲ ಆ ಒಂದು ವಿಡಿಯೋ ನೋಡ್ಕೊಳ್ರಿ ನೀವು. ಇಲ್ಲಿ ಇನ್ನೊಂದು 1 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಇಲ್ಲಿ. ಓಕೆ, ಇಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ ಕೇಳ್ತಾರೆ ಮತ್ತು 2 ಅಂಕದ ಒಂದು ಪ್ರಶ್ನೆ. ಸೊ ನೋಡ್ಕೊಳ್ರಿ. ಮಾರಾಟ ಪ್ರಕ್ರಿಯೆಯಲ್ಲಿ ಅಲ್ಲಿ ಉತ್ಪನ್ನದ ವಿಶಿಷ್ಟ ಲಕ್ಷಣಗಳಾಗಿರ್ಬೋದು, ಮಿಶ್ರ ಮಾರುಕಟ್ಟೆ, ಓಕೆ, ಮಿಶ್ರಣ ಮಾರುಕಟ್ಟೆಯ ವಿಶಿಷ್ಟ ಲಕ್ಷಣಗಳು ಅಂತ ಪ್ರಶ್ನೆಗಳು ಅದಾವೆ, ಅಲ್ಲಿ ನೋಡ್ಕೊಳ್ರಿ 10ನೇ ಅಧ್ಯಾಯದಲ್ಲಿ ಮಾರಾಟ ಪ್ರಕ್ರಿಯೆ. ಇವಾಗ 11ನೇ ಅಧ್ಯಾಯ 7 ಅಂಕಗಳು ಕೇಳಲಾಗೋದು. 1 MCQ ಕ್ವಶನ್, 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ. ಅಂದರೆ ಬಳಕೆದಾರನ ಹಕ್ಕುಗಳು, ಆ ಒಂದು ಪ್ರಶ್ನೆ. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್, ಬಳಕೆದಾರನ ಜವಾಬ್ದಾರಿಗಳು, ಆ ಒಂದು ಪ್ರಶ್ನೆ ಆಗಿರ್ಬೋದು. ಓಕೆ, ಬಳಕೆದಾರನ 4 ಹಕ್ಕುಗಳು ಬರೆಯಿರಿ ಅಂತ ಪ್ರಶ್ನೆಗಳಾಗಿರ್ಬೋದು, ನೋಡ್ಕೋಬೇಕಾಗುತ್ತೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಏನು ಲಿಂಕ್ ಕೊಟ್ಟಿರ್ತಾನಲ್ಲ ಆ ಒಂದು ವಿಡಿಯೋ ನೀವು ನೋಡ್ಕೊಂಡ್ರೆ ಸಾಕು. ಓಕೆ, ಅಲ್ಲಿ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ನಿಮ್ಗೆ ಏನಿದಿಲ್ಲ ಅದು ಫಿಕ್ಸ್ಡ್ ಕ್ವಶನ್ಸ್ಗಳಾಗಿರುತ್ತೆ. ಪ್ಲಸ್ ನಿಮಗೆ 2 ಮಾರ್ಕ್ಸ್ ಆಲ್ರೆಡಿ ಹೇಳಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ.
ಮತ್ತು MCQ ಕ್ವಶನ್ ಬೇಕಂದರೆ ನೋಡ್ಕೊಳ್ರಿ. ಮತ್ತು ಇನ್ನೊಂದು ನಾನು ಎಲ್ಲ ಡಿಸ್ಟಿಕ್ದು ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಡಿಸ್ಟಿಕ್ದು ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಕೀ ಆನ್ಸರ್ ಮಾಡ್ತೀನಿ. ನಿಮಗೆ ಅಲ್ಲಿ 20 ಮಾರ್ಕ್ಸಿಗೆ ಏನಿದೆಯಲ್ಲ MCQ ಕ್ವಶನ್ ಮತ್ತೊಮ್ಮೆ ರಿವಿಷನ್ ಆಗುತ್ತೆ. ಇವಾಗ ಮತ್ತೆ ಮಾಡ್ತೀನಿ, ಇವಾಗ ಎಲ್ಲ ಸಬ್ಜೆಕ್ಟ್ ಒಂದೊಂದು ಮಾಡ್ತೀನಿ. ನಿಮಗೆ 2023ನಲ್ಲಿ ನಾನು ಆಲ್ರೆಡಿ ಮಾಡಿದ್ದೆ, ಅದೇ ನೀವು ಇವಾಗ ನೋಡಿಕೊಂಡ್ರೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಅಂದರೆ 1 ಅಂಕದ ಪ್ರಶ್ನೆ MCQ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್, ಒನ್ ವರ್ಡ್ ಕ್ವಶನಲ್ಲಿ. ಸೊ ಅದಕ್ಕೆ ಹೇಳಿದ್ದು ಆ 3 ವಿಡಿಯೋಗಳ ಲಿಂಕ್ ಕೊಟ್ಟಿರ್ತೇನೆ. ಒಂದನೇದೇನು MCQ ಕ್ವಶನ್ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಮತ್ತು 2 ಅಂಕದ ಪ್ರಶ್ನೆ ವಿಡಿಯೋಗಳ ಲಿಂಕ್ ಕೊಟ್ಟಿರ್ತೇನೆ, ಮತ್ತು 8 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೇನೆ. ಈ 3 ವಿಡಿಯೋಗಳ ಲಿಂಕ್ ಏನಿದೆಯಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನೋಡೋಕ್ಕೆ ಸಿಗುತ್ತೆ, ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಏನು ಕಮೆಂಟ್ ಮಾಡೋಕ್ಕೆ ಹೋಗಿರ್ತೀರಲ್ಲ ಅಲ್ಲಿ 3 ವಿಡಿಯೋಗಳ ಲಿಂಕ್ ಹಾಕಿರ್ತೀನಿ. ಸೊ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬೇಕಾಗುತ್ತೆ, ನೋಟ್ ಡೌನ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್.